ಬೈಕ್ ನಮಗೆ ಹೆಂಗೋ ಮನೇಲಿ ಕೆಲಸ ಇದ್ದೇ ಇದ್ವಿ. ಇಲ್ಲಿ ಬಂದ ಮೇಲೆ ಇದು ಒಂದು ಜೀವನ ದಾರಿ ಆಗ್ತದೆ. ಕ್ಲೀನಾಗೆಲ್ಲ ಒಳ್ಳೆಯದೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಏನು ಗೊತ್ತಿಲ್ಲ ಅಂದರೆ ಎಷ್ಟು ಸಾರಿ ಕೇಳಿದ್ರು ಬೇಜಾರು ಮಾಡ್ಕೊಂಡು ಹೇಳ್ಕೊಡ್ತೀವಿ. ಅವ್ರೇನು ಹೋರಾಟ ಮಾಡಿಲ್ಲ, ನೀವು ಮಾಡ್ತೀರಾ? ನಾವು ಎಷ್ಟು ಸಾರಿ ಕೇಳಿದ್ರು ಅವ್ರೇನು ಬೇಜಾರು ಮಾಡ್ತಾರೆ. ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ಹೆಂಗೋ ಒಂದು ನಮಗೆ ದಾರಿ ಆಯಿತು. ಒಳ್ಳೆಯದಮ್ಮ, ದೇವರು ಒಳ್ಳೆಯ ಆಸೆ. ಬನ್ನಿ ಬನ್ನಿ ಬನ್ನಿ. ಸ್ವಲ್ಪ ಸುಧಾರಿಸ್ಬೇಕು. New student? No. Just now she can work sometimes. Okay, yeah. You'll give teacher to say something. ನಮಸ್ಕಾರ. ಇಲ್ಲಿ ಕಲ್ತಿರೋದನ್ನ ನೀವು ಬಂದು ಅಷ್ಟು ಇದರಿಂದ ಹೇಳ್ತೀರಾ ಅಂತ ನಾನು ಅನ್ಕೊಂಡಿದ್ದೆ. ನೀವೆಲ್ಲರೂ ಹೇಳಿರೋದಕ್ಕೆ ನನಗೊಂದು ಬೇಜಾರಾಗ್ಬಿಟ್ಟಿದೆ. ಅಲ್ಲ, ನೀವು ಎಷ್ಟು ನಾನು ಹೇಳಿದ್ದೀನಿ ನಿಮಗೆ ಎಲ್ಲನೂ ತಗೊಂಬರ್ಬೇಕು, ಎಕ್ಸಸೈಸ್ ಎಲ್ಲ ತರಬೇಕು ಅಂತ, ನೋಟ್ಸ್ ಎಲ್ಲ ಅವರೆಷ್ಟು ಅದು ಹೆಣ್ಮಕ್ಳಿಗೆ ಅಷ್ಟು ಇದು ಮಾಡ್ತಿದ್ದಾರೆ ಅಂತ ನಾನು ಎಷ್ಟು ದಿನದಿಂದನೂ ನಿಮ್ಗೆ ಹೇಳ್ತಾ ಇದ್ದೀನಿ. ನೀವು ಒಬ್ರು ಇದು ಮಾಡಿಲ್ಲ ಅನ್ನೋದು ನನಗೆ ಬೇಜಾರು. ಎಷ್ಟು ನಿಮಗೆ ಉಪಯೋಗ ಆಗಿದೆ ಇಲ್ವಾ ಅಂತ ಒಂದು ಮಾತು ನೀವು ತಿಳಿಸ್ಬೇಕು ಎಲ್ಲರೂ. ಜೋರಾಗಿ ಎಲ್ಲರೂ ಹೇಳ್ರಿ ನೋಡೋಣ. ನಾವು ಕಲಿಸಿರೋದಕ್ಕೆ ಇವರು ಎಷ್ಟು ಉಪಯೋಗ ಮಾಡಿಕೊಟ್ಟಿದ್ದಾರೆ. ಅದರಿಂದ ನೀವು ಸ್ವಲ್ಪ ಜೋರಾಗಿ ಹೇಳ್ಬೇಕು ತಾನೆ ಅವರಿಗೆ. ಅವ್ರು ಎಷ್ಟು ಇದರಿಂದ ಬಂದು ನಿಮ್ಗೆಲ್ಲರಿಗೂ ಎಷ್ಟು ತಿಳಿಸಿ ಎಲ್ಲ ಮಾಡ್ತಿದ್ದಾರಲ್ವಾ. ನೀವು ಜೋರಾಗಿ ಅವ್ರಿಗೆ ಹೇಳಿದ್ರೆ ಅವ್ರು ಎಷ್ಟು ತೃಪ್ತಿ ಪಡ್ತಾರೆ. ನಿಮ್ಮಿಂದ ಅವ್ರು ಏನ್ ಎದುರು ನೋಡ್ತಾ ಇದ್ದಾರೆ ಹೇಳ್ರಿ ನೋಡೋಣ. ಏನ್ ಎದುರು ನೋಡ್ತಿದ್ದಾರೆ? ನೀವು ಚೆನ್ನಾಗಿ ಕಲ್ತಿದೀವಿ ನಾವು, ಈ ಕ್ಲಾಸಿಗೆ ಬಂದು ನಾವು ಇಷ್ಟು ಉಪಯೋಗ ಆಗಿದೆ ನಮಗೆ ಅಂತ ನೀವು ಒಂದು ಇದರಿಂದ ನೀವು ಹೇಳಿ ತೃಪ್ತಿಯಿಂದ ಹೇಳಿದ್ರೆ ಅವರಿಗೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಅಲ್ವಾ. ಏನೋ ಅಲ್ಲ, ಅದ್ರಲ್ಲಿ ಏನಿದೆ ಹೇಳ್ರಿ. ತಂದೆ ಸಮಾನ ಅಲ್ವಾ ಅವರು. ಅವ್ರ ಹತ್ರ ಹೇಳೋದಕ್ಕೆ ನಿಮ್ಗೆ ಏನ್ ನಾಚಿಕೆ ಅಂತ ನನಗೆ. ಬಂದು ಹೇಳ್ಬೇಕು ತಾನೆ ಎಲ್ಲರೂ. ನಾನು ಹೇಳಲ್ಲ ನೀನು ಹೇಳಲ್ಲ ಅಂತ ಕುತ್ಕೊಂಡಿದ್ರೆ ಅವ್ರು ಏನ್ ತಿಳ್ಕೊಬೇಕು ಹೇಳ್ರಿ. ಇಲ್ಲ, ನಾನ್ ಕಲ್ಸ್ಕೊಟ್ಟಿರೋದ್ರಿಂದ ನಿಮ್ಗೆ ಏನಾದ್ರೂ ಉಪಯೋಗ ಆಗಿದೆಯಾ ಇಲ್ವೋ? ಅದನ್ನ ಹೇಳೋದಕ್ಕೆ ಯಾಕೆ ನಿಮ್ಗೆ ಸಂಕೋಚ ಅಂತ. ಕಲ್ತಿರೋ ವಿದ್ಯೆನ ಹೊರಗಡೆ ಬೇರ್ಪಡಿಸೋದಕ್ಕೆ ನಿಮ್ಗೆ ಏನ್ ಸಂಕೋಚ? ಅದನ್ನೇ ನಾನು ಹೇಳೋದು. ಇಷ್ಟು ಮಾತಾಡ್ತಿರಲ್ವಾ, ಎಲ್ಲರೂ ಬಂದು ಅಷ್ಟು ಮಾತಾಡ್ತಿರಲ್ವಾ ನೀವು, ಅದನ್ನ ಹೇಳೋದಕ್ಕೆ ನಿಮ್ಗೆ ಯಾಕೆ ಸಂಕೋಚ? ಲೀಲಾಕ್ಷಿ, ಬರ್ರಿ, ನೀವೇನ್ ಕಲ್ತಿದ್ದೀರಾ, ಇಲ್ಲಿಂದ ಏನ್ ಉಪಯೋಗ ಆಗಿದೆ ನಿಮ್ಗೆ ಅಂತ ಹೇಳ್ಬೇಕು. ನೀವು ಮಂಜುಳಾ, ನೀವು ಹೇಳ್ರಿ. ಇಲ್ಲಿ ಎಲ್ಲರೂ ಬಂದಿರುವಂಥ ಎಲ್ಲ ನಮಸ್ತೆ ಏನಂತ ಅಕ್ಕ ತಂಗಿಯರು ಎಲ್ಲರಿಗೂ ಮತ್ತೆ ಬಂದಿರುವಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ನನ್ನ ನಮಸ್ಕಾರಗಳು. ಮತ್ತೆ ಇದು ಒಳ್ಳೆ ಒಂದು ಉದ್ಯಮ. ಒಳ್ಳೆ ಅಂದರೆ ಲೇಡೀಸ್ಗೆ ನಾವು ಮನೇಲಿ ಏನಂದರೆ ಬರೀ ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀವಿ, ಅಡುಗೆ ಕೆಲಸ, ಮನೆ ಕೆಲಸ, ಯಾವುದಿರಲ್ಲ, ಬರೀ ಮಕ್ಳಿಗೆ ಓದಿಸೋದು, ಮನೆ ಕೆಲಸ ಅದು ಇದು ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ಇದು ಕಲಿತ್ರೆ ನಮ್ಗೆ ಏನಂದರೆ ಬಡ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಉದ್ಯೋಗ ಆಗಿದೆ. ಕಲಿತ್ರೆ ಎಲ್ಲರಿಗೂ ಒಂದು 4 ಜನಕ್ಕೆ ಒಂದೊಳ್ಳೆ ಏನೋ ಒಂದು ಹೇಳ್ಕೊಟ್ಟಂಗೆ ಆಗುತ್ತೆ. ಅಂದರೆ ನಮ್ಮ ಟೀಚರ್ ಅಷ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಅದೇ ರೀತಿ ನಾವು ಕಲ್ತ್ಕೊಂಡು ಹೋಗಿದ್ದೀವಿ. ಅದರಿಂದ ಎಲ್ಲ ಹೆಣ್ಮಕ್ಳಿಗೂ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ಅದನ್ನು ನಾವು ದುರುಪಯೋಗ ಪಡಿಸ್ಕೊಂಡೆ ಒಳ್ಳೆ ಅವಕಾಶ ತಗೊಂಡು ಕಲ್ತ್ಕೊಂಡು ನಾವು ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ಬಂದು ಒಳ್ಳೆ ರೀತಿ ಹೇಳ್ಕೊಟ್ಟಿದ್ದಾರೆ. ಅದೇ ಥರ ನಾವು ಕಲ್ತ್ಕೊಂಡು ಚೆನ್ನಾಗಿ ಹೋಗಿದ್ದೀವಿ. ಅಂದರೆ ಒಳ್ಳೆ ಇದು ಅವಕಾಶ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಈಗ ಬಂದಿರೋ ಅಂತಾರು ಅಷ್ಟೇ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದನ್ನ ಯಾರು ಇದು ನೆಗ್ಲೆಕ್ಟ್ ಮಾಡ್ದಂಗೆ ನೋಟ್ಸ್ ಮಾಡಿಕೊಂಡು, ನಮ್ಗಂದ್ರೆ ಅಷ್ಟೊಂದು ಇದು ತಿಳುವಳಿಕೆ ಇದ್ದಿಲ್ಲ ನೋಟ್ಸ್ ಮಾಡಬೇಕು ಏನು ಅಂತ. ಅಂದರೆ ಅವ್ರು ಫಸ್ಟ್ ಟೈಮು ಬಂದಿದ್ದಾರೆ, ಅವ್ರಿಗೂ ಸರಿ ಗೊತ್ತಿಲ್ಲ. ಇನ್ಮೇಲೆ ಚೆನ್ನಾಗಿ ಹೇಳ್ಕೊಡ್ತಾರೆ. ನೋಟ್ಸ್ ಆದಷ್ಟು ನಾವು ನೋಟ್ಸ್ ಮಾಡಿದ್ದೀವಿ ಸರ್. ಅದನ್ನೆಲ್ಲ ಇನ್ನು ಮುಂದೆ ಬರೋ ಬ್ಯಾಚರು ಚೆನ್ನಾಗಿ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಇನ್ನು ಮುಂದೆ ನಾವು ಅಷ್ಟು ಹೌಸ್ ವೈಫ್ ಆಗಿದ್ರು ಒಂದು ರಜೆ ಹಾಕಿನ ಬಂದು ಪ್ರತಿದಿನ ಬಂದು ನೆಗ್ಲೆಕ್ಟ್ ಮಾಡ್ಕೊಂಡ್ರೆ ಕಲ್ತ್ಕೊಂಡೋಗಿ ನಿಮ್ಗೂ ಒಳ್ಳೆ ಅವಕಾಶ ಸಿಗುತ್ತೆ, ಕಲ್ತ್ಕೊಂಡಂಗೆ ಆಗುತ್ತೆ, ಬೇರೆಯವರಿಗೆ ಅನುಕೂಲ ಆಗುತ್ತೆ. ಹಾಗೆ ನಿಮ್ಮ ಅಕ್ಕಪಕ್ಕ ಇರೋರ್ಗೂ ಒಂದು ಸ್ವಲ್ಪ ಹೇಳ್ಕೊಡಿ, ಅವರು ಕಲ್ತ್ಕೊಂಡಂಗೆ ಆಗುತ್ತೆ. ಬಂದರೆ ಅಕ್ಕಪಕ್ಕ ಬರೋಕ್ಕೂ ಕರ್ಕೊಂಡ್ಬಂದು ಹೇಳ್ಕೊಡಿ.
ಅದು 6 ತಿಂಗಳು ನೀವು ಕರೆಕ್ಟಾಗಿ ಇಲ್ಲಿ ಅಟೆಂಡ್ ಮಾಡಬೇಕು, ಇದು ಬರಬೇಕು, ಸ್ಕೂಲ್ ಬರಬೇಕು. ಆಮೇಲೆ ನಾವು ಯಾರು ತಪ್ಪಿಸ್ಕೋಬಾರ್ದು. ನೀವು ಅಡ್ಮಿಷನ್ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ. 6 ತಿಂಗಳಲ್ಲಿ ಯಾರು ತಪ್ಪಿಸ್ಕೋಬಾರ್ದು. ಏನೇ ಅನಿವಾರ್ಯ ಇದ್ರು, ಏನಾದ್ರೂ ಅನಿವಾರ್ಯ ಇದ್ರೆ ಬಂದು ಹೇಳಿ ಹೋಗ್ಬೇಕು. ಯಾರು ತಪ್ಪಿಸ್ಕೋಬಾರ್ದು. ಕ್ಲೀನ್ ಆಗಿ ಬಂದ್ರೆ ನಿಮಗೆ ಒಂದು ದಿನ ಬರ್ಲಿಲ್ಲ ಅಂದ್ರೆ ನೋಟ್ಸ್ ನಿಮಗೆ ಅರ್ಥ ಆಗೋದಿಲ್ಲ, ಕಟ್ಟಿಂಗು ಅರ್ಥ ಆಗೋದಿಲ್ಲ. ಕ್ಲೀನ್ ಆಗಿ ಬಂದು ಕಲ್ತ್ಕೊಂಡು ಹೋಗ್ಬೇಕು. ಹಬ್ಬ ಬಂದಿದೆ, ಊರಿಗೆ ಹೋಗ್ಬಿಟ್ಟಿದೆ ಸರ್, ಹಂಗೆ ಆಯ್ತು ಸರ್, ಹಿಂಗೆ ಆಯ್ತು ಸರ್ ಅನ್ನೋದೆಲ್ಲ ಸುಳ್ಳು ಹೇಳ್ಬಾರ್ದು. ಈಗ ನಾವು ಬೇರೆ ಕಡೆ ಕಲಿಯಕ್ಕೆ ಹೋಗ್ತೀವಿ ಅಂದ್ರೆ 3 ತಿಂಗಳಿಗೆ 1,000 ರೂಪಾಯಿ ಕೇಳ್ತಾರೆ. ಅದೇ ತರ ಫ್ರೀ ಉದ್ಯೋಗ ಆಗುತ್ತೆ. SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್ ತಂದ್ಕೊಟ್ಟರೆ ಸರ್ಟಿಫಿಕೇಟ್ ಸಿಗುತ್ತೆ. ಒಳ್ಳೆ ಬೇರೆ ಕಡೆ ಹೋದ್ರು, ಒಂದು ಬೇರೆ ಕಡೆ ಕಂಪ್ನಿಗೆ ಹೋದ್ರು, ಫ್ಯಾಕ್ಟ್ರಿಗೆ ಹೋದ್ರು, ಆ ಸರ್ಟಿಫಿಕೇಟ್ ಕೊಟ್ಟು ತೋರಿಸ್ತೀರಿ. ಒಂದು ಎರಡು ಕೆಲಸ ಕಲ್ತಿದಾರಲ್ಲ, ಟ್ರೈನಿಂಗ್ ಆಗಿದೆಯಲ್ಲ ಅಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ ಅಂತ ಸೇರಿಸ್ಕೊಂತಾರೆ. ಒಳ್ಳೆ ಅವಕಾಶ ಇದೆ. ಯಾರು ಮಿಸ್ ಮಾಡ್ಕೊಂಡೆ ಬಂದು ಕಲ್ತ್ಕೊಂಡು ಅಷ್ಟೇ. மொழிகள் சொல்லுவாங்க. இந்த நாள் ஒரு முக்கியமான ஒரு நாள், விசேஷமான ஒரு நாள். ಈ ದಿನಗಳು ನಮಗೆ ಒಂದು ಮುಖ್ಯವಾದ ದಿನಗಳಾಗಿದೆ. என்னன்னா இந்த நாள்ல உங்களுக்கு இந்த 6 மாசம் படிச்சதனுடைய பலனாக உங்களுக்கு ನಾನು ಸರ್ಟಿಫಿಕೇಟ್ ಕೊಡಕ போறேன். ಏಕೆಂದ್ರೆ ಈ 6 ತಿಂಗಳು ನೀವು ಕಲ್ತಿರೋದಕ್ಕಾಗಿ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡಕ ಹೋಗ್ತಾ ಇದ್ದೀವಿ. இந்த ಸರ್ಟಿಫಿಕೇಟ್ வாங்குறதுனால உங்களுக்கு என்ன லாபம்? ಈ ಸರ್ಟಿಫಿಕೇಟ್ನ ನೀವು ತೆಗೆದುಕೊಳ್ಳೋದ್ರ ನಿಮಿತ್ತವಾಗಿ ನಿಮಗೆ ಏನು ಲಾಭವಾಗಿದೆ? நம்பர் 1, உங்களுக்கு வேலை கிடைக்கும். இந்த ಸರ್ಟಿಫಿಕೇಟ್ கொண்டு போய் கார்மெண்ட் ஃபேக்டரி போனா கண்டிப்பா உங்களுக்கு வேலை கிடைக்கும். ಮೊದಲನೇದು, ಈ ಸರ್ಟಿಫಿಕೇಟ್ ತಗೊಂಡು ನೀವು ಹೋದಾಗ ಗಾರ್ಮೆಂಟ್ಸ್ ನಲ್ಲಿ ನಿಮಗೆ ಕೆಲಸ ಸಿಗುತ್ತದೆ. ரெண்டாவது, நீங்க உங்களுக்கு ஒரு திறமையா எங்க போனாலும் வேலை செய்யலாம். ಮತ್ತೆ ನೀವು ಇದನ್ನು ತೆಗೆದುಕೊಂಡು ಎಲ್ಲಿ ಹೋದ್ರೂ ಚೆನ್ನಾಗಿ ಕೆಲಸ ಮಾಡಬಹುದು. கல்யாணம் ஆகாத வாலிப பிள்ளைகளுக்கு கண்டிப்பா இந்த ಸರ್ಟಿಫಿಕೇಟ್ மூலம் கல்யாணம் ஆகும். ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳಿಗೆ ಈ ಸರ್ಟಿಫಿಕೇಟ್ ಮೂಲಕವಾಗಿ ಮದುವೆ ಆಗುತ್ತದೆ. வேண்டான்னு பார்க்க மாட்டேன்னு சொன்ன பையனு கூட திரும்ப வந்து பார்ப்பாங்க. அவங்கள ಮುಂಚೆ ಹೆಣ್ಣು ಬೇಡ ಅಂತ ಹೇಳಿದ ಗಂಡು ಕೂಡ ಇವಾಗ ಬಂದು ತಿರುಗಾ ನೋಡಕ್ಕೆ ಬರ್ತಾರೆ. எல்லாம் உங்களுக்கு ಅನುಕೂಲமா ಆಶೀರ್ವಾದமாக மாறப்போகுது. ಎಲ್ಲವೂ ನಿಮಗೆ ಅನುಕೂಲವಾಗಿ ಆಶೀರ್ವಾದವಾಗಿ ಮಾರ್ಪಡ್ತಾ ಇದೆ. இதுக்கெல்லாம் காரணம் யாரு? ಇದಕ್ಕೆಲ್ಲ ಮುಖ್ಯ ಕಾರಣ ಯಾರಾಗಿದೆ? அம்மா கேட்டாங்க, நீங்க யாரு சார் அப்படின்னு கேட்டாங்க. ನೀವು ಅಮ್ಮ ಅವರು ಕೇಳಿದ್ರು, ಸರ್ ನೀವು ಯಾರು? நான் தான் இதுக்கு ஓனரு, நான் தான் இதுக்கு கட்டி எழுப்புனது, ಇದಕ್ಕೆ ನಾನೇ ಯಜಮಾನ, ಇದನ್ನೇ ನಾವೆಲ್ಲ ಕಟ್ಟಿ ಬಿಡಿಸಾಗಿದ್ದೀನಿ. என்னுடைய தேசம் இது. மக்களுக்கு நம்ம நன்மை, அதாவது பெண்களுக்கு அவங்களுக்கு நன்மை செய்யணும். ನನ್ನ ದರ್ಶನವು ಹೆಣ್ಣು ಮಕ್ಕಳಿಗೆ, ಸ್ತ್ರೀಯರಿಗೆ ಒಳ್ಳೇದು ಮಾಡಬೇಕೆನ್ನೋದು. அதாவது ஒருத்தன் பசியா வாரான், ಒಬ್ಬನು ಹೊಟ್ಟೆ ಹಸುವಿಂದ ಬರ್ತಾ ಇದ್ದಾನೆ. அப்புறம் நான் மீன் சாப்பிட்டுட்டு இருக்கிறேன். ಆವಾಗ ನಾನು ಮೀನು ತಿಂತಾ ಇದ್ದೀನಿ. அவங்க அந்த மீனை கொடுக்குறேன், ಅವ್ರಿಗೆ ಮೀನನ್ನು ಕೊಡ್ತಾನೆ, அவனும் சாப்பிட்றான். ಆತನು ತಿಂತಾನೆ. நெக்ஸ்ட் டே வரான், ಮಾರನೇ ದಿನಾನು ಬರ್ತಾನೆ, அவனும் மீன் கேட்குறான், ತಿರ್ಗಾ ಮೀನು ಕೇಳ್ತಾನೆ, மீன் கொடுக்குறேன். ಮೀನು ಕೊಡ್ತಾ ಇದ್ದೀನಿ. 3ஆவது நாள் வரான், ಮೂರನೇ ದಿನವೂ ಬರ್ತಾನೆ, நான் தான் முடியாது, ನನಗೆ ಇದಾಗಲ್ಲ, என்ன மீன் இல்லை கொடுக்குறேன். ನನ್ನ ಬಳಿ ಮೀನಿಲ್ಲ. அவனை கொண்டு போயிட்டு ಅವನು ಕರ್ಕೊಂಡು ಹೋಗಿ எப்படி தூண்டி போட்டு முள்ளு, அதாவது மீன் பிடிக்கணும் கற்றுக் கொடுக்குறான். ಅವನು ಸಮುದ್ರ ದಡಕ್ಕೆ ತಗೊಂಡು ಹೋಗಿ ಯಾವ ತರ ಗಾಣ ಹಾಕಿ ಮೀನು ಹಿಡಿಬೇಕಂತ ಕಳಿಸ್ಕೊಡ್ತೀನಿ. அவன் நல்லா கத்துக்கிறான். ಅವನು ಚೆನ್ನಾಗಿ ಕಲಿತಾನೆ. இப்போ அவன் பிச்சை எடுக்கிறது இல்லை, ಅವನಿಗೆ ಭಿಕ್ಷೆ ಬೇಡದು. அவனுக்கு தானாவே தூண்டி போட்டு மீன் பிடிச்சி சாப்பிடும். ಅವನಾಗೆ ಇವಾಗ ಗಾಣ ಹಾಕಿ ಮೀನು ಹಿಡ್ಕೊಂಡು ಮೀನು ತಿಂತಾರೆ. இது போலதான் அவங்களுக்கு 4 பிடி கற்றுக் கொடுத்துருக்கோம். ಈ ರೀತಿಯಾಗಿ ಈ ದಿನದಲ್ಲಿ ನಿಮಗೆ ಕಳಿಸ್ಕೊಟ್ಟಿರೋದು. இப்போ நீங்க உங்க ஊருக்கு போயிட்டு ಈಗ ನಿಮ್ಮ ಊರಿಗೆ ಹೋಗಿ நீங்க என்ன வேணா செய்யலாம். ನೀವು ಏನ್ ಬೇಕಾದ್ರೂ ಮಾಡ್ಬೋದು. இது போல கார்மெண்ட் ஃபேக்டரியில் வேலை செய்யலாம், சொந்தமாக மிஷின் வாங்கி வீட்டில் தைக்கலாம், வேற ஒரு கடையில் போய் வேலை செய்யலாம். எப்படியோ உங்களுடைய வாழ்க்கைக்கு ஒரு வழி, ஒரு மார்க்கம் உண்டாயிருக்கு. ನೀವು ಈ ರೀತಿಯಾಗಿ ಎಲ್ಲ ಒಂದು ಫ್ಯಾಕ್ಟರಿಯಲ್ಲಿ, ಗಾರ್ಮೆಂಟ್ಸ್ ನಲ್ಲಿ ಕೆಲಸಕ್ಕೆ ಸೇರ್ಬೋದು, ಇಲ್ಲ ಸ್ವಂತವಾಗಿ ನೀವು ಮನೆಯಲ್ಲೇ ಉಳಿಬಹುದು, ಇಲ್ಲ ಬೇರೆ ಯಾವುದೋ ಅಂಗಡಿಯಾಗಿ ಹೋಗಿ ನೀವು ಕೆಲಸ ಮಾಡ್ಬೋದು. நீங்க இது உங்களுக்கு உங்களுடைய எதிர்காலத்துக்கு ரொம்ப பிரயோஜனமா இருக்கு. ಇದು ಮುಂದೆ ನಿಮ್ಮ ಜೀವಿತಕ್ಕೆ ಉಪಯೋಗವಾಗಿದೆ. ரெண்டாவது, சமுதாயத்துல உங்களை மதிப்பாங்க. ಮತ್ತೆ ಸಮುದಾಯದಲ್ಲಿ ನಿಮ್ಮನ್ನ ಗೌರವಿಸ್ತಾರೆ. எப்படி? ಯಾವ ರೀತಿ? படிச்சிருக்கிறாப்பா, ಮಗಳು ಓದಿದಲ್ಲಪ್ಪ, 6 மாசம் ಸ್ಕೂಲ್ಗೆ ಹೋಗಿದ್ರಾ, 6 ತಿಂಗಳು ಕ್ಲಾಸ್ ಹೋಗಿದ್ದಾರೆ, அவ கையில சர்டிபிகேட் இருக்குது, ಅವಳ ಕೈಯಲ್ಲಿ ಸರ್ಟಿಫಿಕೇಟ್ ಇದೆ, ಅದರಿಂದ ಮಾನ ಮರ್ಯಾದೆ ಎಲ್ಲ உங்களுக்கு உண்டாகும். இதனால ಅದರಿಂದ ಗೌರವ ನಿಮಗೆಲ್ಲ ಉಂಟಾಗ್ತಾ ಇದೆ. ஆகினால ಅದರಿಂದ
நாங்க உங்களுக்கு சொல்லி கொடுத்தது வெறும் டெய்லரிங் கிளாஸ் மட்டும் இல்ல, ನಾವು ನಿಮಗೆ ಕಲಿಸ್ಕೊಟ್ಟದ್ದು ಬೇರೆ ಟೈಲರಿಂಗ್ ಕ್ಲಾಸ್ ಮಾತ್ರ ಅಲ್ಲ, ஒரு தேவனை பற்றி இயேசு கிறிஸ்துவை பற்றி நாங்க சொல்லி இருக்கிறோம். ಒಂದು ದೇವರ ಕುರಿತು ಯೇಸು ಕ್ರಿಸ್ತನ ಕುರಿತಾಗಿ ನಿಮಗೆ ಹೇಳ್ಕೊಟ್ಟಿದ್ದೀವಿ. அந்த தெய்வத்துக்கு ஆணு மேல அவருக்கு பெண்ணாசை இல்ல, மண்ணாசை இல்ல, பொன்னாசை இல்ல, எல்லா ஆசையும் வெறுத்து பண்டாரம் ஆண்டி பண்டாரம் வந்து நமக்கு உயிர் கொடுத்து அடக்கம் பண்ணப்பட்டு அவர் 3ஆம் நாள் உயிர் தெழுந்தாரு. ಅವರು ಬಂದು ಹೆಣ್ಣಾಸೆ ಇಲ್ಲ, ಮಣ್ಣಾಸೆ ಇಲ್ಲ, ಯಾವುದೇ ಹಣದ ಆಸೆ ಇಲ್ಲದಿದ್ರೆ ಈ ಲೋಕದಲ್ಲಿ ಬಂದು ಒಬ್ಬ ಒಟ್ಟಿಗೆ ಬೆರವಣೆ ಬಂದು ಸತ್ತು ಸಮಾಧಿಗೆ ಇಡಲ್ಪಟ್ಟು 3ನೇ ದಿನ ಪುನರುತ್ಥಾನ ಹೊಂದಿ ನಮಗೆ ಮುಂದೆ ಎದ್ದು ಬಂದಿದ್ದಾರೆ. அவர் இன்னைக்கு ಆವಿயாக இருக்கிறாரு. ಇವತ್ತು ಅವರು ಆತ್ಮವಾಗಿದ್ದಾರೆ. உங்க உள்ளத்துல வர விரும்புறாரு. ನಿಮ್ಮ ಮನಸ್ಸು ಒಳಗೆ ಹೃದಯಕ್ಕೆ ಬರಾಕ ಇಷ್ಟಪಡ್ತಾರೆ. நீங்க சான்ஸ் கொடுத்தா, ನೀವು ಒಂದು ಅವರಿಗೆ ದಯ ತೋರಿಸಿದ್ರೆ உங்க உள்ளத்துல வந்து அவர் வாழ விரும்புறாரு. ನಿಮ್ಮ ಹೃದಯದಲ್ಲಿ ಬಂದು ಆತನ ಜೀವಿಸಕ್ಕೆ ಇಷ್ಟಪಡ್ತಾರೆ. உங்க வாழ்க்கையை பரிசுத்தப்படுத்துவார். ನಿಮ್ಮ ಜೀವಿತವನ್ನು ಪರಿಶುದ್ಧ ಮಾಡುತ್ತಾನೆ. நீங்க தேவனுடைய சந்ததியாக, தேவனுடைய பிள்ளைகளாக நீங்க மாற முடியும். ನೀವು ದೇವರ ಸನ್ನಿಧಾನವಾಗಿ ಮತ್ತೆ ಅವ್ರ ಮಕ್ಕಳಾಗಿ ನೀವು ಜೀವಿಸಬಹುದು, ಮಾರ್ಪಡಬಹುದು. இதுதான் மிக முக்கியமான செய்தி. ಇದೇ ಮುಖ್ಯವಾದ ಒಂದು ಸಂದೇಶ. இந்த செய்தி உங்களை காப்பாற்றும், ஆசீர்வதிக்கும். இந்த செய்தியை நம்பினா நீங்க மரித்தா கூட மோட்சத்துக்கு போகலாம். ಈ ಸಂದೇಶ ನಿಮ್ಮನ್ನ ಗಣಪಡಿಸಿದ ಆಶೀರ್ವದಿಸಿದ ನೀವು ಸತ್ರು ಮೋಕ್ಷಕ್ಕೆ ಹೋಗಬಹುದು. உங்களுக்கு விளங்குதா? ನಿಮಗೆ ಅರ್ಥ ಆಗುತ್ತಾ? ಆಯ್ತಾ? அப்போ ஏசாமினா யாரு? ಯೇಸುಸ್ವಾಮಿ, ಯೇಸು ದೇವರು ಅಂದ್ರೆ ಯಾರು? சகோதரி ஓணத்துக்காரி வா. ಓಣಂ. ஓணம். ಯೇಸುಸ್ವಾಮಿನೇ ಯಾರು? ரட்சகன். அவரு பாவிகளை ரட்சிக்கிறவரு. ಅವರು ಪಾಪಿಗಳನ್ನೇ ರಕ್ಷಣೆ ಮಾಡಕ್ಕೆ ಬಂದಿರೋರು, பாவத்தை மன்னிக்கிறவரு, ಪಾಪಗಳನ್ನು ಕ್ಷಮಿಸುವವರು, பரிசுத்தரு, ಪರಿಶುದ್ಧವಂತರು. நீ கண்ணீர் விடும்போதும் ஜெபத்தை கேட்கிறாரு. ನೀವು ಕಣ್ಣೀರು ಸುರಿಸುವಾಗ ನಿಮ್ಮ ಪ್ರಾರ್ಥನೆ ಕೇಳುವರು. உலகத்துல யாரு கைவிட்டாலும் சரி, இயேசு உங்களை கைவிட மாட்டாரு. ಈ ಪ್ರಪಂಚದಲ್ಲಿ ಯಾರು ನಮ್ಮನ್ನು ಕೈ ಬಿಟ್ಟರು ಯೇಸು ಕ್ರಿಸ್ತ ನಮ್ಮನ್ನು ಕೈ ಬಿಡೋದಿಲ್ಲ. அவருடைய அன்புனாலதான் ಅವ್ರ ಪ್ರೀತಿಯಿಂದಾನೆ இந்த இப்படிப்பட்ட இடத்தை நீங்க வந்து கத்துக்கொண்டீங்க. ಈ ಸ್ಥಳಕ್ಕೆ ಇಂಥ ಸ್ಥಳದಲ್ಲಿ ಬಂದು ನೀವು ಕಲ್ತ್ಕೊಂಡಿದ್ದೀರಾ. நாங்க வந்து உங்களை கிறிஸ்தவங்களா ஆக்கணும்னு நாங்க வரல. ನಿಮ್ಮನ್ನು ಕ್ರಿಸ್ತವಾಗಿ ಮಾರ್ಪಡಿಸಬೇಕು ನಾವು ಬಂದಿಲ್ಲ. நாங்க பெற்றுக்கொண்ட சந்தோஷத்தை, சமாதானத்தை உங்களுக்கு சொல்றோம். ನಾವು ಹೊಂದಿಕೊಂಡಿರುವ ಸಂತೋಷ ಸಮಾಧಾನ ನಿಮಗೆ ತಿಳಿಸ್ತಾ ಇದ್ದೀವಿ. இன்னைக்கு எங்களுக்கு எங்க மத்தியில விசேஷமான ஒரு பாஸ்டர் வந்திருக்காரு. ನಮ್ಮ ಮಧ್ಯದಲ್ಲಿ ಇವಾಗ ವಿಶೇಷವಾಗಿ ಒಂದು ಬೋಧಕರು ಬಂದಿದ್ದಾರೆ. அவர் உங்களுக்கு சில சத்தியத்தை சொல்லுவார். ಅವರು ಕೆಲವು ಸತ್ಯಾಂಶವನ್ನು ನಿಮಗೆ ಹೇಳ್ತಾರೆ. கன்னடத்திலே சொல்லுவார். ಅವರು ಕನ್ನಡದಲ್ಲೇ ಹೇಳ್ತಾರೆ. அதுக்கப்புறம் உங்களுக்கு ஜெபம் பண்ணுவார். ಆಮೇಲೆ ಅದಾದ ಮೇಲೆ ನಿಮಗೆ ಪ್ರಾರ್ಥನೆ ಮಾಡ್ತಾರೆ. உங்களுடைய தேவையெல்லாம் நீங்க சந்திக்கப்படும். ನಿಮ್ಮ ಅವಶ್ಯಕತೆ ಎಲ್ಲ ಇವತ್ತು ದಿನದಲ್ಲಿ ಸಂಧಿಸಿಕೊಡುತ್ತದೆ. உங்க வாழ்க்கையில இன்னைக்கு விடுதலை உண்டாகும். ಈ ನಿಮ್ಮ ಜೀವನದಲ್ಲಿ ಈ ದಿನದಲ್ಲಿ ಬಿಡುಗಡೆ ಸಿಗುತ್ತದೆ. தெய்வ சமாதானம், தெய்வ ஆரோக்கியம், தேவனுடைய பராமரிப்பு உங்க வாழ்க்கையில அனுதினமும் இருக்கும். ದೇವರ ಸಂತೋಷ ಸಮಾಧಾನವು ನಿಮ್ಮ ಜೀವಿತದಲ್ಲಿ ಆತನ ಕೃಪೆ ಯಾವಾಗಲೂ ಇರುತ್ತದೆ. நம்ம பாஸ்டர் வந்து உங்களுக்கு கன்னடத்திலே பேசுவார். ಅವರು ಕನ್ನಡದಲ್ಲೇ ನಿಮಗೆ ಸಂದೇಶವನ್ನು ನೀಡುತ್ತಾರೆ.